ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ 40 ಪದ್ಯಗಳ ಪ್ರಸಿದ್ಧ ಭಕ್ತಿ ಸ್ತೋತ್ರವಾಗಿದೆ. ಇದನ್ನು ರಚಿಸಿದವರು ತುಳಸಿದಾಸರು. ಇದನ್ನು ಹಿಂದಿ ಭಾಷೆಯಲ್ಲಿ ರಚಿಸಿದ್ದರು. ಇದರ ಪ್ರಾರಂಭ ಮತ್ತು ಕೊನೆಯಲ್ಲಿ ದೋಹಾಗಳಿವೆ ಹಾಗೂ ಮಧ್ಯದಲ್ಲಿ 40 ಚೌಪಾಯಿಗಳಿವೆ. ವೀಕ್ಷಕರೇ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಸಾಹಿತ್ಯ ಮತ್ತು ಅರ್ಥವನ್ನು ತಿಳಿದುಕೊಳ್ಳೋಣ. ಹನುಮಾನ್ ಚಾಲೀಸ ಪಠಣದಿಂದ ಮನಸ್ಸಿನ ಭಯ, ಆತಂಕ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಹಾಗೆ ಬಲ, ಬುದ್ಧಿ ಮತ್ತು ವಿದ್ಯೆ ಕೂಡ ಪ್ರಾಪ್ತಿಯಾಗತ್ತೆ. ರೋಗಗಳು ಮತ್ತು ಕಷ್ಟಗಳಿಂದ ಮುಕ್ತಿ ಜೀವನ ಸಿಗುತ್ತದೆ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿ ವರ್ಣವು ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ. ಇದರ ಅರ್ಥ ಬಂದು, ನನ್ನ ಶ್ರೀ ಗುರುವಿನ ಪಾದ ಕಮಲಗಳ ಧೂಳಿನಿಂದ ನನ್ನ ಮನಸ್ಸೆನ್ನುವ ಕನ್ನಡಿಯನ್ನು ಸ್ವಚ್ಛಗೊಳಿಸಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಫಲಗಳನ್ನು ನೀಡುವ ಅಂತಹ ರಘುವಂಶದ ಶ್ರೇಷ್ಠನಾದ ಶ್ರೀರಾಮನ ನಿರ್ಮಲವಾದ ಕೀರ್ತಿಯನ್ನು ವರ್ಣಿಸುತ್ತೇನೆ ಎಂಬುದಾಗಿದೆ. ಹಾಗೆ ಬುದ್ಧಿಹೀನ ತನು ಜಾನಿಕೆ ಸುಮಿರೌ ಪವನ ಕುಮಾರ ಬಲಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ. ಇದರ ಅರ್ಥ ಬಂದು, ನಾನು ಬುದ್ಧಿಹೀನನೆಂದು ತಿಳಿದು ಪವನಪುತ್ರನಾದ ಹನುಮಂತನನ್ನು ಸ್ಮರಿಸುತ್ತೇನೆ. ಎಲೈ ಹನುಮಂತನೇ, ನನಗೆ ಬಲ, ಬುದ್ಧಿ ಮತ್ತು ವಿದ್ಯೆಯನ್ನು ನೀಡು ಹಾಗೂ ನನ್ನಲ್ಲಿರುವ ಸಕಲ ಕಷ್ಟಗಳನ್ನು ಮತ್ತು ಮನಸ್ಸಿನ ವಿಕಾರಗಳನ್ನು ದೂರ ಮಾಡುವು ಎಂಬುದಾಗಿದೆ. ಜೈ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶತಿಹ ಲೋಕ ಉಜಾಗರ. ಅಂದರೆ ಜ್ಞಾನ ಮತ್ತು ಗುಣಗಳ ಸಾಗರನಾದ ಹನುಮಂತನಿಗೆ ಜಯವಾಗಲಿ, 3 ಲೋಕಗಳಲ್ಲಿ ಪ್ರಖ್ಯಾತನಾದ ವಾನರ ಶ್ರೇಷ್ಠನಿಗೆ ಜಯವಾಗಲಿ ಎಂಬುದಾಗಿದೆ. ಹಾಗೆ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನಸುತ ನಾಮ. ಅಂದರೆ ನೀನು ಶ್ರೀರಾಮನ ದೂತ ಹಾಗೂ ಅಪ್ರತಿಮ ಬಲದ ಆವಾಸ ಸ್ಥಾನ. ಅಂಜನಾ ದೇವಿಯ ಪುತ್ರನಾದ ನಿನ್ನನ್ನು ಪವನಸುತ ಎಂಬ ಹೆಸರಿನಿಂದ ಕರೆಯುತ್ತಾರೆ ಎಂಬುದಾಗಿದೆ. ಹಾಗೆ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಕೆ ಸಂಗಿ. ಎಂದರೆ ಮಹಾವೀರನಾದ ಪರಾಕ್ರಮಿಯಾದ ನಿನ್ನ ದೇಹವು ವಜ್ರದಂತೆ ಕಠಿಣವಾಗಿದೆ. ನೀನು ಕೆಟ್ಟ ಬುದ್ಧಿಯನ್ನು ದೂರ ಮಾಡುವವನು ಮತ್ತು ಒಳ್ಳೆಯ ಬುದ್ಧಿಯುಳ್ಳವರ ಒಡನಾಡಿಯಾಗಿದ್ದೀಯೆ. ಹಾಗೆ ಕಂಚನ ವರ್ಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ. ಎಂದರೆ ನೀನು ಬಂಗಾರದ ಬಣ್ಣದ ಮೈಕಾಂತಿಯಿಂದ ಶೋಭಿಸುತ್ತಿದ್ದೀಯೆ ಮತ್ತು ಸುಂದರವಾದ ಉಡುಪನ್ನು ಧರಿಸಿದ್ದೀಯಾ. ನಿನ್ನ ಕಿವಿಯಲ್ಲಿ ಕುಂಡಲಗಳು ಹೊಳೆಯುತ್ತಿವೆ ಮತ್ತು ನಿನ್ನ ಕೇಶರಾಶಿಯು ಸುರುಳಿಯಾಗಿದೆ ಎಂಬುದಾಗಿದೆ. ಹಾಗೆ ಹಾತ ವಜ್ರ ಔರ್ ಧ್ವಜ ವಿರಾಜೈ ಕಾಂದೆ ಮೂಂಜು ಜನೇವು ಸಾಜೆ. ಎಂದರೆ ನಿನ್ನ ಕೈಗಳಲ್ಲಿ ವಜ್ರಾಯುಧ ಮತ್ತು ಧ್ವಜವು ಶೋಭಿಸುತ್ತಿವೆ. ನಿನ್ನ ಹೆಗಲ ಮೇಲೆ ಮೂಂಜ ಎಂಬ ಹುಲ್ಲಿನಿಂದ ತಯಾರಿಸಿದ ಜನಿವಾರವು ರಾರಾಜಿಸುತ್ತಿದೆ ಎಂಬುದಾಗಿದೆ. ಹಾಗೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ಅಂದರೆ ನೀನು ಶಿವನ ಅಂಶದವನು ಮತ್ತು ಕೇಸರಿಯ ಮಗನು. ನಿನ್ನ ತೇಜಸ್ಸು ಮತ್ತು ಪರಾಕ್ರಮವು ಈ ಜಗತ್ತಿನಿಂದಲೇ ಪೂಜಿಸಲ್ಪಡುತ್ತಿದೆ ಎಂಬುದಾಗಿದೆ. ಹಾಗೆ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ. ನೀನು ಮಹಾವಿದ್ವಾಂಸನು, ಗುಣವಂತನು ಮತ್ತು ಅತ್ಯಂತ ಚತುರನು. ಶ್ರೀರಾಮನ ಕಾರ್ಯಗಳನ್ನು ಪೂರೈಸಲು ನೀನು ಸದಾ ಕಾತರನಾಗಿರುತ್ತೀಯ. ಪ್ರಭು ಚರಿತ್ರ ಸುನಿವೇಕೋ ರಸಿಯ ರಾಮ ಲಖನ ಸೀತಾ ಮನ ಬಸಿಯ. ಶ್ರೀರಾಮನ ಚರಿತ್ರೆಯನ್ನು ಕೇಳುವುದರಲ್ಲಿ ನೀನು ಆನಂದ ಪಡುತ್ತೀಯ. ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆಯು ಸದಾ ನಿನ್ನ ಹೃದಯದಲ್ಲಿ ನೆಲೆಸಿದ್ದಾರೆ. ಹಾಗೆ ಸೂಕ್ಷ್ಮ ರೂಪಧರಿ ಸಿಯಹಿ ದಿಕ್ಕಾವ ವಿಕಟ ರೂಪಧರಿ ಲಂಕ ಜರಾವ. ಅಂದರೆ ಲಂಕೆಯಲ್ಲಿ ನೀನು ಅತ್ಯಂತ ಚಿಕ್ಕ ರೂಪವನ್ನು ಧರಿಸಿ ಸೀತಾದೇವಿಗೆ ಕಾಣಿಸಿಕೊಂಡೆ. ಆದರೆ ಲಂಕೆಯನ್ನು ಸುಡುವಾಗ ಭೀಕರವಾದ ರೂಪವನ್ನು ತಾಳಿದೆ ಎಂಬುದಾಗಿದೆ.
ಭೀಮ ರೂಪಧರಿ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ ಸಂಹಾರೆ ಅಂದರೆ ಅತ್ಯಂತ ಬೃಹತ್ ರೂಪವನ್ನು ತಾಳಿ ರಾಕ್ಷಸರನ್ನ ಸಂಹರಿಸಿದೆ ಮತ್ತು ಈ ಮೂಲಕ ಶ್ರೀರಾಮಚಂದ್ರನ ಸಕಲ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಎಂಬುದಾಗಿದೆ. ಹಾಗೆ ಲಾಯ ಸಂಜೀವನ ಲಖನ ಜಿಯಾಯೇ ಶ್ರೀ ರಘುವೀರ ಹರಶಿವರಲಾಯೆ ಅಂದರೆ ನೀನು ಸಂಜೀವಿನಿ ಮೂಲಿಕೆಯನ್ನ ತಂದು ಲಕ್ಷ್ಮಣನ ಪ್ರಾಣವನ್ನ ಉಳಿಸಿದೆ. ಇದರಿಂದ ಅತ್ಯಂತ ಹರ್ಷಗೊಂಡ ಶ್ರೀರಾಮಚಂದ್ರನು ನಿನ್ನನ್ನ ಪ್ರೀತಿಯಿಂದ ಅಪ್ಪಿಕೊಂಡನು. ರಘುಪತಿ ಕೀನ್ಹಿ ಬಹುತ ಬಡಾಯಿ ತುಮ ಮಮ ಪ್ರಿಯ ಭರತ ಸಮಬಾಯಿ. ರಘುಪತಿಯಾದ ಶ್ರೀರಾಮನು ನಿನ್ನನ್ನ ಬಹುವಾಗಿ ಶ್ಲಾಘಿಸಿದನು. ನೀನು ನನಗೆ ನನ್ನ ತಮ್ಮನಾದ ಭರತನಷ್ಟೇ ಪ್ರಿಯನಾದವನು ಎಂದು ಶ್ರೀರಾಮನು ನಿನ್ನನ್ನ ಹೊಗಳಿದನು. ಸಹಸವದನ ತುಮರೋ ಯಶಗಾವೈ ಅಸಕೈ ಶ್ರೀಪತಿ ಕಂಠಲಗಾವೈ. 1000 ಮುಖವುಳ್ಳ ಆದಿಶೇಷನು ನಿನ್ನ ಕೀರ್ತಿಯನ್ನ ಹಾಡುತ್ತಾನೆ ಎಂದು ಹೇಳುತ್ತಾ ಶ್ರೀಪತಿಯಾದ ಶ್ರೀರಾಮನು ನಿನ್ನನ್ನ ಗಾಢವಾಗಿ ಆಲಂಗಿಸಿಕೊಂಡನು. ಸನಕಾದಿಕ ಬ್ರಹ್ಮಾದಿ ಮುನೀಶ ನಾರದ ಶಾರದ ಸಹಿತ ಅಹೀಶ. ಸನಕಾದಿಕ ಮುನಿಗಳು, ಬ್ರಹ್ಮಾದಿ ದೇವತೆಗಳು, ನಾರದರು, ಸರಸ್ವತಿ ದೇವಿ ಮತ್ತು ಆದಿಶೇಷನು ಸಹ ನಿನ್ನ ಮಹಿಮೆಯನ್ನು ವರ್ಣಿಸಲು ಅಶಕ್ತರಾಗಿದ್ದಾರೆ. ಅಂದರೆ ನಿನ್ನ ಮಹಿಮೆಯು ಅಷ್ಟು ಅಪಾರವಾಗಿದೆ. ಯಮ ಕುಬೇರ ದಿಗಪಾಲ ಜಹಾಂತೆ ಕವಿಕೋ ಇದ ಕೈ ಸಖೇ ಕಹಾಂತೆ. ಯಮಧರ್ಮರಾಜ, ಕುಬೇರ ಮತ್ತು ದಿಕ್ಪಾಲಕರು ಕೂಡ ನಿನ್ನನ್ನ ಸ್ತುತಿಸುತ್ತಾರೆ. ಇದು ಸಾಮಾನ್ಯ ಕವಿಗಳು ಮತ್ತು ಪಂಡಿತರು ನಿನ್ನ ಕೀರ್ತಿಯನ್ನ ಪೂರ್ಣವಾಗಿ ವರ್ಣಿಸಲು ಹೇಗೆ ತಾನೇ ಸಾಧ್ಯ? ತುಮ ಉಪಕಾರ ಸುಗ್ರೀವೈಕೇನ ರಾಮ ಮಿಲಾಯ ರಾಜಪದ ದೀನ. ನೀನು ಸುಗ್ರೀವನಿಗೆ ಮಹತ್ತರವಾದ ಉಪಕಾರವನ್ನ ಮಾಡಿದೆ. ಅವನು ಶ್ರೀರಾಮನಿಗೆ ಪರಿಚಯಿಸಿ ಅವನಿಗೆ ಮರಳಿ ರಾಜ್ಯ ಸಿಗುವಂತೆ ಮಾಡಿದೆ. ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸಬ್ ಜಗ ಜಾನ. ನಿನ್ನ ಉಪದೇಶವನ್ನ ವಿಭೀಷಣನು ಪಾಲಿಸಿದನು. ಆ ಕಾರಣದಿಂದಲೇ ಅವನು ಲಂಕೆಯ ರಾಜನಾದನು ಎಂಬ ವಿಷಯ ಇಡೀ ಜಗತ್ತಿಗೆ ತಿಳಿದಿದೆ. ಯುಗ ಸಹಸ್ರ ಯೋಜನ ಪರಬಾನು ಲೀಲ್ಯೋತಾಹಿ ಮಧುರ ಫಲಜಾನು. 1000 ಯೋಜನ ದೂರದಲ್ಲಿದ್ದ ಸೂರ್ಯನನ್ನು ನೀನು ಒಂದು ಸಿಹಿಯಾದ ಹಣ್ಣೆಂದು ಭಾವಿಸಿ ನುಂಗಲು ಹಾರಿದ್ದೆ. ಪ್ರಭು ಮುದ್ರಿಕಾ ಮೇಲಿಮುಖ ಮಾಹಿ ಜಲದಿ ಲಾಂಗಿಗಯ ಅಚರಚನಾಹಿ. ಶ್ರೀರಾಮನ ಮುದ್ರಿಕೆಯನ್ನ ಬಾಯಲ್ಲಿ ಇಟ್ಟುಕೊಂಡು ನೀನು 100 ಯೋಜನ ವಿಸ್ತಾರದ ಸಮುದ್ರವನ್ನ ಹಾರಿ ದಾಟಿದೆ. ನಿನ್ನಂತಹ ಶಕ್ತನಿಗೆ ಇದರಲ್ಲಿ ಆಶ್ಚರ್ಯವೇನೂ ಕೂಡ ಇಲ್ಲ. ದುರ್ಗಮ ಕಾಜ ಜಗತಕ್ಕೆ ಜೇತೆ ಸುಗಮ ಅನುಗ್ರಹ ತುಮರೇ ತೇತೆ. ಈ ಜಗತ್ತಿನಲ್ಲಿ ಮಾಡಲು ಅಸಾಧ್ಯವೆನಿಸುವ ಕೆಲಸಗಳೆಲ್ಲವೂ ನಿನ್ನ ಅನುಗ್ರಹವಿದ್ದರೆ ಅತ್ಯಂತ ಸುಲಭವಾಗಿ ನೆರವೇರುತ್ತದೆ. ರಾಮದುವಾರೆ ತುಮರಕುವಾರೆ ಹೋತನ ಆಜ್ಞಾ ಬಿನು ಪೈಸಾರೆ. ಶ್ರೀರಾಮನ ದ್ವಾರಕ್ಕೆ ನೀನೇ ಕಾವಲುಗಾರ. ನಿನ್ನ ಅನುಮತಿ ಇಲ್ಲದೆ ಯಾರೂ ರಾಮನ ಸನ್ನಿಧಿಯನ್ನ ಪ್ರವೇಶಿಸಲು ಸಾಧ್ಯವಿಲ್ಲ. ಅಂದರೆ ರಾಮನ ಕೃಪೆ ಪಡೆಯಲು ಹನುಮಂತನ ಕೃಪೆ ನಮಗೆ ಮೊದಲು ಬೇಕು ಎಂಬ ಅರ್ಥವನ್ನ ನೀಡುತ್ತದೆ. ಸಬಸುಖ ಲಹೈ ತುಮಾರಿ ಶರಣ ತುಮ್ ರಕ್ಷಕ ಕಾಹೋ ಕೋಡರನ. ನಿನ್ನ ಶರಣು ಬಂದವರಿಗೆ ಸಕಲ ಸುಖಗಳೂ ಲಭಿಸುತ್ತವೆ. ನೀನೇ ರಕ್ಷಕನಾಗಿರುವಾಗ ಯಾರಿಗೂ ಹೆದರುವ ಅವಶ್ಯಕತೆಯೇ ಇಲ್ಲ. ಆಪನ ತೇಜ ಸಂಹಾರೋ ಆಪೈ ತೀನೋ ಲೋಕ ಹಾಂಕತೆ ಕಾಪೈ. ನಿನ್ನ ಅಪಾರವಾದ ತೇಜಸ್ಸನ್ನ ನಿಯಂತ್ರಿಸಲು ನಿನಗೆ ಮಾತ್ರ ಸಾಧ್ಯ. ನೀನು ಒಮ್ಮೆ ಸಿಂಹ ಗರ್ಜನೆ ಮಾಡಿದರೆ ಸಾಕು 3 ಲೋಕಗಳು ನಡುಗುತ್ತವೆ. ಭೂತ ಪಿಶಾಚ ನಿಕಟ ನಹಿ ಆವೆ ಮಹಾವೀರ ಜಬ ನಾಮ ಸುನಾವೆ. ಮಹಾವೀರ ಎಂಬ ನಿನ್ನ ನಾಮವನ್ನ ಜಪಿಸಿದರೆ ಸಾಕು ಭೂತ ಪ್ರೇತ ಪಿಶಾಚಿಗಳಂತಹ ದುಷ್ಟ ಶಕ್ತಿಗಳು ಹತ್ತಿರ ಸುಳಿಯುವುದಕ್ಕೂ ಹೆದರುತ್ತದೆ. ನಾಸೈ ರೋಗ ಹರೈ ಸಬಪೀರ ಜಪತ ನಿರಂತರ ಹನುಮತ ವೀರ. ನಿರಂತರವಾಗಿ ಹನುಮಂತನ ನಾಮವನ್ನ ಜಪಿಸುವ ಭಕ್ತರ ಸಮಸ್ತ ರೋಗಗಳು ನಾಶವಾಗುತ್ತವೆ ಮತ್ತು ಅವರ ಎಲ್ಲಾ ನೋವುಗಳು ದೂರವಾಗುತ್ತವೆ. ಸಂಕಟ ಸೇ ಹನುಮಾನ್ ಚುಡಾವೈ ಮನಕ್ರಮ ವಚನ ಧ್ಯಾನ ಜೋಲಾವೈ.
ಮನಸ್ಸು, ಕೆಲಸ ಮತ್ತು ಮಾತುಗಳಿಂದ ಯಾರು ಹನುಮಂತನನ್ನ ಶ್ರದ್ಧೆಯಿಂದ ಧ್ಯಾನಿಸುತ್ತಾರೋ ಅವರನ್ನ ಹನುಮಂತನು ಸಕಲ ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಸಬಪರ ರಾಮ ತಪಸ್ವಿ ರಾಜ ತಿನಕೆ ಕಾಜ ಸಕಲ ತುಮ ಸಾಜ. ತಪಸ್ವಿಗಳಲ್ಲಿ ಶ್ರೇಷ್ಠನಾದ ರಾಜ ರಾಮಚಂದ್ರನೇ ಎಲ್ಲರಿಗೂ ಅಧಿಪತಿ. ಅಂತಹ ರಾಮನ ಕಠಿಣವಾದ ಕಾರ್ಯಗಳನ್ನೆಲ್ಲ ನೀನೇ ಸುಲಭವಾಗಿ ಪೂರೈಸಿಕೊಟ್ಟಿದ್ದೀಯೇ. ಅವರ ಮನೋರಥ ಜೋ ಕೊಯ್ಲಾವೈ ಸೋಯಿ ಅಮಿತ ಜೀವನ ಫಲ ಪಾವೈ. ಯಾರಾದರೂ ತಮ್ಮ ಮನದ ಆಸೆಯನ್ನ ನಿನ್ನ ಮುಂದೆ ತೋಡಿಕೊಂಡರೆ ಅವರು ಜೀವನದ ಅಮಿತವಾದ ಫಲಗಳನ್ನ ಪಡೆದುಕೊಳ್ಳುತ್ತಾರೆ. ಚಾರೋ ಯುಗ ಪ್ರತಾಪ ತುಮಾರ ಹೈ ಪ್ರಸಿದ್ಧ ಜಗತ್ತು ಉಜಿಯಾರ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳಲ್ಲಿ ನಿನ್ನ ಪ್ರತಾಪವು ಹರಡಿದೆ. ನಿನ್ನ ಕೀರ್ತಿಯು ಇಡೀ ಜಗತ್ತನ್ನೇ ಪ್ರಕಾಶಿಸುವಂತೆ ಮಾಡಿದೆ. ಸಾಧು ಸಂತಕೆ ತುಮರಕವಾರೆ ಅಸುರ ನಿಕಂದನ ರಾಮದುಲಾರೆ. ನೀನು ಸಾಧು ಸಂತರನ್ನ ರಕ್ಷಿಸುವವನು ಮತ್ತು ರಾಕ್ಷಸರನ್ನ ನಾಶ ಮಾಡುವವನು. ನೀನು ಶ್ರೀರಾಮನಿಗೆ ಅತ್ಯಂತ ಪ್ರಿಯನಾದವನು. ಅಷ್ಟಸಿದ್ಧಿ ನವನಿಧಿಕೆ ದಾತ ಅಸವರ ದೀನ ಜಾನಕಿ ಮಾತಾ. 8 ಸಿದ್ಧಿಗಳನ್ನ ಮತ್ತು 9 ನಿಧಿಗಳನ್ನು ಯಾರಿಗಾದರೂ ನೀಡಬಲ್ಲ ಶಕ್ತಿ ನಿನಗಿದೆ. ಇಂತಹ ಮಹಾನ್ ವರವನ್ನ ನಿನಗೆ ಜಾನಕಿ ಮಾತೆಯಾದ ಸೀತಾದೇವಿಯು ನೀಡಿದ್ದಾಳೆ. ರಾಮ ರಸಾಯನ ತುಮರೇ ಪಾಸ ಸದಾ ರಘು ರಘುಪತಿ ಕೆ ದಾಸ. ರಾಮನಾಮವೆಂಬ ಔಷಧಿಯು ಸದಾ ನಿನ್ನ ಬಳಿ ಇದೆ. ನೀನು ಯಾವಾಗಲೂ ರಘುಪತಿಯಾದ ಶ್ರೀರಾಮನ ಪರಮ ಭಕ್ತನಾಗಿ ನೆಲೆಸಿದ್ದೀಯ. ತುಮರೇ ಭಜನ ರಾಮ ಕೋ ಪಾವೈ ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೈ. ನಿನ್ನನ್ನು ಭಜಿಸುವುದರಿಂದ ಭಕ್ತರಿಗೆ ಶ್ರೀರಾಮನ ಕೃಪೆ ಲಭಿಸುತ್ತದೆ ಮತ್ತು ಅವರ ಜನ್ಮ ಜನ್ಮಾಂತರಗಳ ದುಃಖಗಳೆಲ್ಲವೂ ಮರೆತು ಹೋಗುತ್ತವೆ. ಅಂತಕಾಲ ರಘುಪತಿಪುರ ಜಾಯಿ ಜಹ ಜನ್ಮ ಹರಿ ಭಕ್ತ ಕಹಾಯಿ. ನಿನ್ನ ಭಕ್ತರು ಅಂತ್ಯಕಾಲದಲ್ಲಿ ಶ್ರೀರಾಮನ ಪರಂಧಾಮವನ್ನ ಸೇರುತ್ತಾರೆ. ಅಲ್ಲಿ ಅವರು ಹರಿಭಕ್ತರೆಂಬ ಹೆಸರಿನಿಂದ ಶಾಶ್ವತವಾಗಿ ನೆಲೆಸುತ್ತಾರೆ. ಅವರು ದೇವತಾ ಚಿತ್ತನ ದರಯಿ ಹನುಮತ ಸೇಯಿ ಸರ್ವ ಸುಖ ಕರಯಿ. ಬೇರೆ ಯಾವುದೇ ದೇವತೆಗಳನ್ನು ಮನಸ್ಸಿನಲ್ಲಿ ಸ್ಮರಿಸದಿದ್ದರೂ ಸಹ ಕೇವಲ ಹನುಮಂತನನ್ನ ಸೇವಿಸುವುದರಿಂದಲೇ ಭಕ್ತರು ಸಕಲ ಸುಖಗಳನ್ನ ಪಡೆದುಕೊಳ್ಳುತ್ತಾರೆ. ಸಂಕಟ ಹರೆ ಮಿಟೆ ಸಬ ಪೀರ ಜೋ ಸುಮಿರೈ ಹನುಮತ್ ಬಲಬೀರ. ಶಕ್ತಿಶಾಲಿಯಾದ ಹನುಮಂತನನ್ನು ಯಾರು ಸ್ಮರಿಸುತ್ತಾರೋ ಅವರ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಎಲ್ಲ ದೈಹಿಕ ಹಾಗೂ ಮಾನಸಿಕ ನೋವುಗಳು ನಾಶವಾಗುತ್ತದೆ. ಜೈ 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 ಹನುಮಾನ ಗೋಸಾಯಿ ಕೃಪಾ ಕರಹು ಗುರುದೇವಕಿ ನಾಯಿ. ಇಂದ್ರಿಯಗಳನ್ನು ಗೆದ್ದ ಹನುಮಂತನೇ ನಿನಗೆ ಜಯವಾಗಲಿ. ಒಬ್ಬ ಸದ್ಗುರುವಿನಂತೆ ನನ್ನ ಮೇಲೆ ನಿನ್ನ ಕೃಪೆಯನ್ನ ತೋರು. ಯಹಶತವಾರ ಪಾಠಕರ ಜೋಯಿ ಚೂಟಹಿ ಬಂದಿ ಮಹಾಸುಖ ಹೋಯಿ. ಯಾರು ಈ ಚಾಲಿಸವನ್ನ 100 ಬಾರಿ ಪಠಿಸುತ್ತಾರೋ ಅವರು ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಿ ಮಹಾನ್ ಸುಖವನ್ನ ಪಡೆಯುತ್ತಾರೆ. ಜೋ ಯಹ ಪಡೆ ಹನುಮಾನು ಚಾಲೀಸ ಹೋಯ ಸಿದ್ಧಿ ಸಾಕಿ ಗೌರೀಸ. ಯಾರು ಈ ಹನುಮಾನ್ ಚಾಲಿಸವನ್ನ ಓದುತ್ತಾರೋ ಅವರಿಗೆ ಸಕಲ ಕಾರ್ಯಗಳಲ್ಲಿ ಸಿದ್ಧಿ ಲಭಿಸುತ್ತದೆ. ಇದಕ್ಕೆ ಗೌರಿಪತಿಯಾದ ಶಿವನೇ ಸಾಕ್ಷಿ. ತುಳಸಿದಾಸ ಸದಾ ಹರಿಚೇರ ಕಿ ಜೈನಾಥ ಹೃದಯ ಮಹಡೇರ. ತುಳಸಿದಾಸರಾದ ನಾನು ಸದಾ ಶ್ರೀಹರಿಯ ಸೇವಕನಾಗಿದ್ದೇನೆ. ಎಲೆ ಹನುಮಂತನೇ, ನನ್ನ ಹೃದಯದಲ್ಲಿ ನೀನು ಶಾಶ್ವತವಾಗಿ ನೆಲೆಸು. ಪವನತನಯ ಸಂಕಟಹರಣ ಮಂಗಳ ಮೂರುತಿ ರೂಪ. ರಾಮಲಕನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ಸಂಕಷ್ಟಗಳನ್ನ ಹರಿಸುವ ಪವನಪುತ್ರನೇ, ಮಂಗಳಕರವಾದ ರೂಪವನ್ನ ಹೊಂದಿದವನೇ, ದೇವತೆಗಳಿಗೂ ಅಧಿಪತಿಯಾದವನೇ, ನೀನು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾದೇವಿಯೊಡನೆ ಸದಾ ನನ್ನ ಹೃದಯದಲ್ಲಿ ನೆಲೆಸಿರು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹನುಮಾನ್ ಚಾಲೀಸದ ನಿರ್ದಿಷ್ಟ ಚೌಪಾಯಿಗಳ ಅರ್ಥ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.